ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ದಂಧೆಕೋರರಿಂದ ಹಲ್ಲೆ ನಡೆಸಲಾಗಿದೆ. ಹೌದು, ಗ್ರಾಮದ ವ್ಯಾಪ್ತಿಯ ತುಂಗಭದ್ರಾ ನದಿಯಲ್ಲಿ ನಡೆಯುವ ಮರಳು ದಂಧೆಕೋರರನ್ನ ಪ್ರಶ್ನೆ ಮಾಡಿದ್ದಕ್ಕೆ ಜಮೀನು ರಸ್ತೆ ಹಾಳಾಗುತ್ತದೆ, ಫಸಲಿಗೆ ತೊಂದರೆಯಾಗುತ್ತದೆ ಎಂದು ಬುದ್ಧಿ ಹೇಳಿದ್ರು ಕೋಟೆಪ್ಪ. ಇದರ ವಿಚಾರವಾಗಿ ಅವರ ಮೇಲೆ ಹಲ್ಲೆ ಮಾಡಿದ್ದು ಕೋಟೆಪ್ಪ ಮಲ್ಲಾಪುರ ಎಂಬುವರಿಗೆ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ದಂಧೆಕೋರರು. ಗ್ರಾಮದ ವ್ಯಾಪ್ತಿಯಲ್ಲಿ ತುಂಗಭದ್ರಾ ನದಿಯಲ್ಲಿ ನಡೆಯುವ ಈ ಮರಳು ದಂಧೆ ವಿಚಾರವಾಗಿ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಶೀರನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ರಾತ್ರಿ ಮರಳು ಸಾಗಾಟ ಮಾಡುವ ಗುಡ್ಡದಯ್ಯ ಮತ್ತು ತಂಡದವರು ಜಮೀನು ರಸ್ತೆ ಹಾಳಾಗುತ್ತದೆ ಎಂದು ಹೇಳಿದ್ದು ಪೊಲೀಸರಿಗೆ ದೂರು ನೀಡಿ ಬಂದಿದ್ದ ಕೋಟೆಪ್ಪ ಹಾಗೂ ಕುಟುಂಬದವರ ಮೇಲೆ ದಂಧೆಕೋರರು ಹಲ್ಲೆ ನಡೆಸಿದ್ದಾರೆ. ಪೊಲೀಸರಿಗೆ ಮಾಹಿತಿ ನೀಡಿದ್ದಕ್ಕೆ ಕೋಪಗೊಂಡಿದ್ದ ದಂಧೆಕೋರರ ಗುಡ್ಡದಯ್ಯ ಮತ್ತು ಗ್ಯಾಂಗ್ನಿಂದ ನಿನ್ನೆ ರಾತ್ರಿ ಮನೆಗೆ ಬಳಿ ಬಂದು ಗಲಾಟೆ ಮಾಡಿ ಹಲ್ಲೆ ನಡೆಸಿದ್ದಾರೆ. ಕೋಟೆಪ್ಪ ಅಣ್ಣನ ಮಕ್ಕಳಿಗೆ ಹಲ್ಲೆ ಮಾಡಲು ಮುಂದಾಗಿದ್ದ 10ಕ್ಕೂ ಹೆಚ್ಚು ಜನರ ತಂಡ ಬಿಡಿಸಲು ಬಂದ ಕೋಟೆಪ್ಪನಿಗೆ ದೊಣ್ಣೆ ಕೊಡಲಿಯಿಂದ ಹಲ್ಲೆ ಮಾಡಲಾಗಿದೆ. ಕೋಟೆಪ್ಪನ ತಲೆಗೆ, ಕುತ್ತಿಗೆ ಭಾಗಕ್ಕೆ ಗಂಭೀರವಾಗಿ ಗಾಯಗಳಾಗಿದ್ದು, ಗಾಯಾಳು ಕೋಟೆಪ್ಪನಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತದೆ. ಇನ್ನು ದಂಧೆಕೋರರ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಮುಂಡರಗಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಪಾಸ್ ಮಾಡೋಕ್ಕೆ ಹೋಗೋ ಟೈಮಿಗೆ ಜಗಳನ ನೀವು ಸ್ವಲ್ಪ ಗಾಡಿ ತೊಗೊಂಬಂದ್ರೆ ಅವರು ಜಗಳ ತೆಗಿ ಸ್ವಲ್ಪ ಆ ಕಡೆ ಸಕ್ಕಟ್ರಿ ಮನಿನ ಆಯ್ತಲ್ಲ ಎಲ್ಲಿ ಉಸ್ಕಿನ ಪಾಯಿಂಟ್ ಹತ್ರ ಇಲ್ಲಿ ಇವ್ರ ಮನೆ ಸರ್ ಇರೋದು. ಫಸ್ಟು ಇವರು ನಮ್ಮ ತಮ್ಮರು ಅಲ್ಲಿ ಹೊಲದ ಹತ್ರ ಇದ್ರು ಸರ್. ಇವ್ರ ಹತ್ರ ಜಗಳಕ್ಕೆ ಬಂದಾಗ ನಮ್ಮ ಕಾಕ ಫೋನ್ ಮಾಡೋಷ್ಟೊತ್ತಿಗೆ ಕಾಕ ಬಂದು ತಡೆ ಅಂತೇಳಿ ಅಲ್ಲಿ ಬಂದನ್ರಿ ಸ್ಪಾಟಿಗೆ. ಬರ್ಬೇಕಂದ್ರೆ ನಮ್ಮ ಕಾಕನ ಮ್ಯಾಗ ಬಿಡ್ಸಕ್ಕೆ ಹೋದ್ರೆ ನಮ್ಮ ಕಾಕನ ಮ್ಯಾಗ ನಮ್ಮ ತಮ್ಮರು ಇದ್ರು ಸರ್. ಇವ್ರನ್ನ ಆಳಿಗೆ ಒಂದಂತ ಹೊಡೆದ ಕಾರಣ ಏನು? ಇದು ಮರಳು ಸಾಗಾಣಿಕೆ ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಅಂತ ನೀವು ಅವ್ರು ಡೈರೆಕ್ಟ್ ಹೇಳಿದ್ರು ಅಂದ್ರೆ ಅದಕ್ಕೆ ಇವರು ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಟ್ಟು ನಮ್ಮ ಗಾಡಿ ಹಿಡಿಸ್ತಾರೆ ಅಂತೇಳಿ ಅಟ್ಯಾಕ್ ಮಾಡಿದ್ರು. ಪೊಲೀಸರಿಗೆ ಇನ್ಫಾರ್ಮೇಷನ್ ನಾವು ಕೊಡ್ತೀವಿ, ಅವ್ರ ಗಾಡಿ ನಾವು ಬಿಡಿಸ್ಕೊಡ್ತೀವಿ ಅಂತ ನಮ್ಮ ಇಲ್ಲೇ ಅಕ್ಕಪಕ್ಕ ವ್ಯಾಪಾರ ಮಾಡೋರು, ಮಳ್ಳಿನ ವ್ಯಾಪಾರ ಮಾಡೋರು. ಹಾಂ, ಯಾರು ಅವ್ರ ಹೆಸರು ವ್ಯಾಪಾರ ಮಾಡೋರು ಹೊರದವರು ಅವರ ಬೇರೆ ಯಾರು ಬೇರೆ ಯಾರು ಗುಡ್ಡದಪ್ಪ ಒಬ್ಬಂದರ ಫೋಟೋ ತೊಗೊಳ್ರಿ. ಆ ಗುಡ್ಡದಪ್ಪನ ಫೋಟೋ ತರಿಸಿ ಯಾರ್ದಾರ ಕೇಳಿ ಪರಿಚಯ ಇದ್ದವ್ರಿಗೆ ಊರಾಗಿರ್ತಾವ. ಹಾಂ ಇಲ್ಲ ಮಗನು ತಮ್ಮ ಸರ್ ನಮ್ಮೂರವರೇ ಒಂದು 15-20 ಜನ ಸರ್ ಮರಳು ಸಾಗಾಣಿಕೆ ಮಾಡೋರೆ. ನಿನ್ನೆ ರಾತ್ರಿ ಸರ್ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕು ಶೀರನಹಳ್ಳಿ ಗ್ರಾಮ ಸರ್. ನಿನ್ನೆ ರಾತ್ರಿ 10 ಗಂಟೆ ಸುಮಾರು ಸರ್. ಆ ಟೈಮಲ್ಲಿ ನಮ್ಮ ತಮ್ಮವರು ಹೊಲದಾಗಿರ್ತಾರೆ ಸರ್. ನಮ್ಮದು ಹೊಲನೂ ಹೊಲದಲ್ಲೇ ಮನೆಯೂ ಇರುತ್ತೆ ಸರ್.
ಅವರು ಹೊಲದಾಗಿದ್ದಾಗ ನಮ್ಮ ತಮ್ಮರು ಒಂದು 3 ಜನ ಇದ್ರು ಸರ್ ಅಲ್ಲಿ. ಅವರು ಅಟ್ಯಾಕ್ ಮಾಡೋಕೆ ಜಗಳಕ್ಕೆ ಬಂದಾರ ಸರ್, ಒಂದು 15 ಜನ ಸೇರ್ಕೊಂಡು ನಮ್ಮ ತಮ್ಮರ ಜೊತೆಗೆ. ಆ ಟೈಮಲ್ಲಿ ನಮ್ಮ ತಮ್ಮ ನಮ್ಮ ಕಾಕರಿಗೆ ಫೋನ್ ಮಾಡ್ಯಾನ್ರಿ, ಕಾಕ ಹಿಂಗೆ ಜಗಳ ತೆಗತ್ತಾರ ನಮ್ಮ ಜೊತೆಗೆ ಅಂತೇಳಿ. ಇವ್ ನಮ್ಮ ಕಾಕ ಸ್ಪಾಟಿಗೆ ಬಂದಾರ ಸರ. ಸ್ಪಾಟಿಗೆ ಬಂದಾಗ ನಮ್ಮ ತಮ್ಮರನ್ನ ಅಷ್ಟರೊಳಗೆ ಹೊಡೆದಿದ್ದರು ಅವರು. ನಮ್ಮ ತಮ್ಮರನ್ನ ಹೊಡೆದು ನಮ್ಮ ಕಾಕ ಬರೋಷ್ಟೊತ್ತಿಗೆ ನಮ್ಮ ಕಾಕಾಗ ಅವರು ತಂದಿರೋ ವೆಪನ್ಸಿಂದ ಹೊಡೆದು ಇದು ಮಾಡಿದಾರೆ ಸರ್. ಪೂರ್ತಿ ಸರ್ ಗುಡದಪ್ಪ ಮಜ್ಜಿಗೆ ಸರ, ಮೈಲಾರಪ್ಪ ಮಜ್ಜಿಗೆ, ಜಗದಪ್ಪ ಕ್ವಾಟಿ, ಯಮನವರಪ್ಪ ಮೇಟಿ, ಮೈಲಾರಪ್ಪ ಕ್ವಾಟಿ, ಗುಡದಪ್ಪ ಹಡಗಲಿ, ಮಹೇಶ್ ಹೊನ್ನೂರು, ಮಹಂತೇಶ್ ಉದಂಡಿ. ಒಂದು ಹೌದು ಸರ್, ಎಲ್ಲ ಉಸ್ಕಿನ ದಂಧೆ. ಹಾಂ ಸರ್, ಉಸ್ಕಿನ ದಂಧೆ ಮಾಡೋದು ಸರ್. ಅಲ್ಲಿ ನಮ್ಮ ಹೊಲದಾಗ ಪೀಕ್ ಲುಕ್ಷಣ ಆಗುತ್ತೆ ಅಂತೇಳಿ ನಾವು ಇದು ಮಾಡಿದಕ್ಕೆ ಇವರು ನಮ್ಮ ಜೊತೆಗೆ ಇಷ್ಟು ನ್ಯಾಯಕ್ಕೆ ಬಿದ್ದಾರೆ ಸರ್. ಹಾಂ ಸರ್, ರಾತ್ರಿ ಹೊಡಿತಾರೆ ಸರ್. ಅಲ್ಲಿ ಪೂರ್ತಿ ಪೀಕ್ ಎಲ್ಲ ಲುಕ್ಷಣ ಆಗುತ್ತೆ ಸರ್ ನಮ್ಮದು. ಹಾಂ ಸರ್, ಅದ್ರ ಹೇಳಿದ್ದೀವಿ ಸರ್. ಆಲ್ರೆಡಿ ಒಂದು ಸತಿ ಕಂಪ್ಲೇಂಟೂ ಆಗಿತ್ತು ಸರ್, ಸ್ಟೇಷನ್ ಮಟ್ಟನೂ ಹೋಗಿದ್ವಿ ಇದ್ರ ಸಂಬಂಧ. ಅದು ಸುಮ್ಮನೆ ಇನ್ನೇನು ತೊಂದರೆ ಕೊಡಲ್ಲ ಅಂತೇಳಿ ಅವ್ರು ರಾಜ್ಯ ಆದರು, ಅಲ್ಲಿಗೆ ಬಗೆಹರಿಸ್ಕೊಂಡು ಬಂದಿದ್ದೀವಿ ಸರ್. ಹೋದ ವರ್ಷ ಸರ್. ಈ ಪೊಲೀಸರು ಕೇಳಿದ್ರೆ ಏನಂತಾರೆ? ನಾವು ಲಾಸ್ಟ್ ಟೈಮ್ ಕಂಪ್ಲೇಂಟ್ ಕೊಟ್ಟಿದ್ವಿ, ಮತ್ತು ಇನ್ನೂ ಹಿಂಗೆ ಮಾಡ್ತಾರಂತ ಪೊಲೀಸರು ಕೇಳಿದ್ರೆ ಏನಂತಾರೆ? ಇವಾಗ ನಿನ್ನೆ ಮತ್ತು ಬಂದಿದ್ರು ಸರ್, ಕಂಪ್ಲೇಂಟ್ ತೊಗೊಂಡು ಹೋಗ್ಯಾರ ಸರ್. ಈಗ ನಾವು ಇಲ್ಲೇ ಆಸ್ಪತ್ರೆಯಲ್ಲಿ ಇದ್ದೀವಿ, ಸ್ಟೇಷನಿಗೆ ಯಾರು ಹೋಗೋಕ್ಕಾಗಿಲ್ಲ ಸರ್. ಅವರು ಇಲ್ಲಿಗೆ ಬಂದು ಈಗ ಇದನ್ನು ತೊಗೊಂಡು ಹೋಗ್ಯಾರ, ಕಂಪ್ಲೇಂಟ್ ತೊಗೊಂಡು ಹೋಗ್ಯಾರ ಸರ್. ಈಗ ನೀವು ಅಲ್ಲಿ ಪೊಲೀಸರಿಗೆಲ್ಲ ಹೇಳ್ತೀರಿ, ಮಾಹಿತಿ ಹೇಳ್ತೀರಿ ಅಂತೇಳಿ ನಿಮ್ಮ ಮೇಲೆ ಸಿಟ್ಟು? ಹೌದು ಸರ್, ಹೌದು ಸರ್, ಹೌದು ಸರ್. ನಾವು ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡ್ತೀವಿ, ಅವ್ರ ಗಾಡಿಗಳ್ನ ಹಿಡಿಸ್ತೀವಿ ಅಂತ ನಮ್ಮ ಮೇಲೆ ಸಿಟ್ಟು ಸರ್. ಅದ್ರ ಸಂಬಂಧ ನಮ್ಮ ಮೇಲೆ ಇಷ್ಟೆಲ್ಲ ಹಲ್ಲೆ ಮಾಡ್ತಾರೆ.